Hello students, Karnataka SSLC Classes YouTube channel ಗೆ ಸ್ವಾಗತ. I welcome you all to Karnataka SSLC YouTube classes. ಸೊ ಇಲ್ಲಿ ನಾವು ಪ್ರಾಮಿಸ್ ಮಾಡಿರೋ ಹಾಗೆ ಮ್ಯಾಥಮೆಟಿಕ್ಸ್ ಕ್ಲಾಸಸನ್ನು ಈಗಾಗಲೇ ಫ್ರೀಯಾಗಿ ಅವೈಲೇಬಲ್ ಮಾಡಿಕೊಡ್ತಾ ಇದ್ದೀವಿ. ಆದಷ್ಟು ನೀವು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಕ್ಲಾಸ್ಮೇಟ್ಸ್ ಜೊತೆಗೆ ಶೇರ್ ಮಾಡಿ ಸೊ ದಟ್ ಎಲ್ಲರಿಗೂ ಬೆನಿಫಿಟ್ ಸಿಗಲಿ ಅನ್ನೋ ದೃಷ್ಟಿಯಿಂದ. ಅದೇ ರೀತಿ ಸೈನ್ಸ್ನಲ್ಲಿ ಬಯಾಲಜಿ ಪಾರ್ಟ್ನಲ್ಲಿ ಬರ್ತಕ್ಕಂಥ ಒಂದು ಮುಖ್ಯವಾದ ಚಾಪ್ಟರ್, biology chapter called life processes, which is one of the most important topic that you have to learn in the science part, biology part ನಲ್ಲಿ. ಇಲ್ಲಿ ನಾವು ಹೇಳಿರೋ ಹಾಗೆ ನಮ್ಮ ಲೆಕ್ಚರ್ಸ್ ಎರಡೂ ಥರದ್ದು ಮೀಡಿಯಂ ಸ್ಟೂಡೆಂಟ್ಸಿಗೆ ಹೆಲ್ಪ್ ಆಗಲಿ ಅನ್ನೋ ದೃಷ್ಟಿಯಿಂದ ನಾವು ಡೆಲಿವರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ವಿ ಆರ್ ಟ್ರೈಯಿಂಗ್ ಅವರ್ ಲೆವೆಲ್ ಬೆಸ್ಟ್ ಟು ಬೆನಿಫಿಟ್ ದ ಸ್ಟೂಡೆಂಟ್ಸ್ ಆಫ್ ಕರ್ನಾಟಕ SSLC ಸ್ಟೂಡೆಂಟ್ಸ್, 10ನೇ ಕ್ಲಾಸಿನ ಮಕ್ಕಳಿಗೆ ಕನ್ನಡದಲ್ಲಿ ಆ್ಯಂಡ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸು ಆ್ಯಂಡ್ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಇಬ್ಬರಿಗೂ ಬೆನಿಫಿಟ್ ಆಗಲಿ ಅನ್ನೋ ದೃಷ್ಟಿಯಿಂದ. ಸೊ ಇನ್ ಮೈ ಲೆಕ್ಚರ್ ಐ ವಿಲ್ ಟ್ರೈ ಟು ಎಕ್ಸ್ಪ್ಲೇನ್ ಯು ದ ಕಾನ್ಸೆಪ್ಟ್ ಇನ್ ಅ ಸಿಂಪಲ್ ವೇ. ಕನ್ನಡದಲ್ಲಿನೂ ಕೂಡ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೇನೆ. ಸೊ ಫಸ್ಟ್ ಚಾಪ್ಟರ್ what we are going to take up from your syllabus, ಸೈನ್ಸ್ನಲ್ಲಿ ಬರ್ತಕ್ಕಂಥದ್ದು ಲೈಫ್ ಪ್ರಾಸೆಸಸ್. ಲೈಫ್ ಪ್ರಾಸೆಸಸ್ ಜೀವನ ಪ್ರಕ್ರಿಯೆಗಳು. ಲೈಫ್ ಪ್ರಾಸೆಸಸ್ ನಿಮ್ಮ ಸಿಲೆಬಸ್ನಲ್ಲಿ ಇರತಕ್ಕಂಥದ್ದು ಒಂದು ಇಂಪಾರ್ಟೆಂಟ್ ಚಾಪ್ಟರ್ ದಟ್ ಎಕ್ಸ್ಪ್ಲೇನ್ಸ್ ಯು ದ ಬೇಸಿಕ್ ಪ್ರಾಸೆಸಸ್ ದಟ್ ಆರ್ ಟೇಕಿಂಗ್ ಪ್ಲೇಸ್ ಇನ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಜೀವಂತ ಜೀವಿಗಳಲ್ಲಿ ಸಾಮಾನ್ಯವಾಗಿ ಪ್ರಾಥಮಿಕವಾಗಿ ನಡೀತಕ್ಕಂಥ ಎಲ್ಲ ಕಾರ್ಯಗಳು, ಅದು ಡೈಜೆಷನ್ ಆಗಿರಬಹುದು, ರೆಸ್ಪಿರೇಷನ್ ಆಗಿರ್ಬೋದು, ಸರ್ಕ್ಯುಲೇಷನ್ ಆಗಿರ್ಬೋದು, ಎಕ್ಸ್ಕ್ರೀಷನ್ ಆಗಿರಬಹುದು, ಓಕೆ, ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಆಗಿರಲಿ, ಈ ಎಲ್ಲ ಪ್ರಾಸೆಸಸ್ ಟುಗೆದರ್ ನಾವು ಇದನ್ನು ಕೂಡಿಸ್ಬಿಟ್ಟು ಲೈಫ್ ಪ್ರಾಸೆಸಸ್ ಅಥವಾ ಜೀವನ ಪ್ರಕ್ರಿಯೆಗಳು ಅಂತ ಕರಿತೀವಿ. ರೈಟ್. ಸೊ ಈ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಕೆಲವೊಂದು ಫಂಡಮೆಂಟಲ್ ಥಿಂಗ್ಸಿಂದ ಮೀನ್ಸ್ ಟಾಪಿಕ್ ಕಡೆಗೆ ತಗೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಐ ಹೋಪ್ ಯು ಆಲ್ will be following what I am trying to explain in today's class, the very fundamental things that are needed. Okay, ಬಹಳಷ್ಟು ಸ್ಟೂಡೆಂಟ್ಸಿಗೆ ಈ ಕೆಲವೊಂದು ಕಾನ್ಸೆಪ್ಟ್ಸ್ ಇವತ್ತು ನಾನೇನು ಹೇಳಕ್ಕೆ ಪ್ರಯತ್ನ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ಅದರಲ್ಲಿ ಕ್ಲಾರಿಟಿ ಇರಲ್ಲ. ಸೊ ಅದೇ ದೃಷ್ಟಿಯಿಂದ ಐ ಆಮ್ ಗೋಯಿಂಗ್ ಟು ಫಸ್ಟ್ ಲೆಟ್ ಅಸ್ ಡಿಸ್ಕಸ್ ವಾಟ್ ಆರ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಥವಾ ಜೀವಂತ ಜೀವಿಗಳು. ನಾವು ಇಲ್ಲಿ ನೋಡಿ ಫಸ್ಟ್ ಸ್ಲೈಡ್ನಲ್ಲಿ ಯು ಕ್ಯಾನ್ ಸಿ ಇದು ನೋಡ್ತಕ್ಕಂಥದ್ದು, ದಿಸ್ ಈಸ್ ಕಾಲ್ಡ್ ಫಂಗಸ್. ಫಂಗೈ ಅಂದರೆ ಇದು ಆ್ಯಕ್ಚುಲಿ ಮಶ್ರೂಮ್ ಇದೆ, ದಟ್ ಈಸ್ ಅ ಫಂಗಸ್. ಇದು ಒಂಥರದ್ದು ಜೀವಂತ ಜೀವಿನೇ. ದಿಸ್ ಇಸ್ ಆಲ್ಸೋ ಅ ಟೈಪ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್. ಸಿ ಲಿವಿಂಗ್ ಆರ್ಗ್ಯಾನಿಸಮ್ಸ್ನ ನಾವು 5 ಕಿಂಗ್ಡಮ್ನಲ್ಲಿ ಡಿವೈಡ್ ಮಾಡಿರ್ತೀವಿ: ಮುನೇರಾ, ಪ್ರೊಟಿಸ್ಟಾ, ಫಂಗೈ, ಪ್ಲಾಂಟೆ, ಆನಿಮೇಲಿಯಾ. ಓಕೆ, ಅದರಲ್ಲಿ ಫಂಗಸ್. ಸಿ ಜೀವಂತ ಜೀವಿಗಳಂದರೆ ಪ್ರಾಣಿ ಅಥವಾ ಸಸಿಗಳು ಅಷ್ಟೇ ಇಲ್ಲ, ಇದನ್ನು ಬಿಟ್ಟಿನೂ ಕೂಡ, ಇವೆರಡನ್ನೂ ಬಿಟ್ಟಿನೂ ಕೂಡ ವಿ ಆಲ್ಸೋ ಫೈಂಡ್ ದ ಲೈಫ್ ವೇರ್ ವಿ ವಿಲ್ ನಾಟ್ ಬಿ ಏಬಲ್ ಟು ಸಿ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಬಟ್ ದೇ ಆರ್ ಆ್ಯಕ್ಚುಲಿ ದೇ ಆರ್ ಪ್ರೂವ್ಡ್ ಬಿ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಅವನು ಕೂಡ ಸೂಕ್ಷ್ಮ ಜೀವಿಗಳು ಅಂತ ಕರಿತೀವಿ, ಮೈಕ್ರೋ ಆರ್ಗ್ಯಾನಿಸಮ್ಸ್ what we call, which are not seen through our naked eyes but they are also living. ಓಕೆ, ಅದರಲ್ಲಿ ಬರ್ತಕ್ಕಂಥವು ಯು ಟೇಕ್ ಬ್ಯಾಕ್ಟೀರಿಯಾ, ಯು ಟೇಕ್ ಪ್ರೊಟಿಸ್ಟ್ಸ್, ಯು ಟೇಕ್ ಫಂಗೈ, ಇವೆಲ್ಲ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ, ಸೂಕ್ಷ್ಮ ಜೀವಿಗಳು. ಓಕೆ, ಪ್ಲಾಂಟ್ಸ್, ಫಿಶ್ ಯು ಟೇಕ್, ಆ್ಯಂಡ್ ಸಮ್ ಅದರ್ ಲೋವರ್ ಇನ್ವರ್ಟಿಬ್ರೇಟ್ಸು, ರೈಟ್, ಸ್ನೇಲು, ಹ್ಯೂಮನ್ ಬೀಯಿಂಗ್ಸ್, ಬರ್ಡ್ಸು, ಇವೆಲ್ಲ ನೋಡ್ತಾ ಇದ್ದೀರಲ್ಲ, ಇವೆಲ್ಲ ಒಂಥರದ್ದು ಲಿವಿಂಗ್ ಆರ್ಗ್ಯಾನಿಸಮ್ಸ್, ಜೀವಂತ ಜೀವಿಗಳು ಇವು. ಓಕೆ, ನೆಕ್ಸ್ಟು ನಾನ್ ಲಿವಿಂಗ್ ಥಿಂಗ್ಸ್. ಇವುಗಳನ್ನು ನಾವು ಲಿವಿಂಗ್ ಆ್ಯಂಡ್ ಇವುಗಳನ್ನು ನಾನ್ ಲಿವಿಂಗ್ ಅಂತ ಕರೀಲಿಕ್ಕೆ ಕಾರಣ ಏನು, ಕ್ರೈಟೀರಿಯಾ ಏನು? ವಾಟ್ ಮೇಕ್ಸ್ ದಿಸ್ ಆ್ಯಸ್ ಲಿವಿಂಗ್ ಆ್ಯಂಡ್ ದಿಸ್ ಆ್ಯಸ್ ನಾನ್ ಲಿವಿಂಗ್? ಕೆಲವೊಂದು ಬೇಸಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ದಾವೆ. ದಟ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ breathe, living organisms respire, living organisms can be able to move,
ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಮೂವ್ ಆಗಬಹುದು. ಓಕೆ, ಬಟ್ ವೆನ್ ಯು ಸಿ ದೀಸ್ ಆಲ್ ಆಬ್ಜೆಕ್ಟ್ಸ್, ಇವೆಲ್ಲ ಥಿಂಗ್ಸು ನೋಡಿ, ಚೇರ್ ಆಗಿತ್ತು, ಪೆನ್ಸಿಲ್ಲು, ಕಾರ್, ಬಾಲ್, ಇವೆಲ್ಲ ಕೆಲವೊಂದು ಎಕ್ಸಾಂಪಲ್ಸನ್ನು ಮಾತ್ರ ತೊಗೊಂಡಿನಿ ನಾನು, ಜಸ್ಟ್ ಟು ಶೋ ವಾಟ್ ಈಸ್ ಆ್ಯಕ್ಚುಲಿ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಅಂತ ಹೇಳ್ಬಿಟ್ಟು. ಜೀವ ಯಾವುದರಲ್ಲಿ ಇದೆ, ಯಾವುದು ನಿರ್ಜೀವ ವಸ್ತುಗಳು ಅಂತ ತೋರಿಸೋದಕ್ಕೆ ಜಸ್ಟ್. ನೆಕ್ಸ್ಟ್ ನೋಡಿ, ಹಾಂ, ಈ ಒಂದು ಪಿಕ್ಚರಲ್ಲಿ ನೀವು ನೋಡ್ತಾ ಇದ್ದೀರಿ, ದಿಸ್ ಒನ್, ಈ ಒಂದು ಚಿತ್ರಕ್ಕೆ ಸ್ವಲ್ಪ ಗಮನ ಕೊಡಿ. ಟೇಕ್ ಅ ಲುಕ್ ಆನ್ ದಿಸ್ ಪರ್ಟಿಕ್ಯುಲರ್ ಪಾರ್ಟ್ ಆಫ್ ದ ಫೋಟೋ ವಾಟ್ ಈಸ್ ಬಿನ್ ಡಿಸ್ಪ್ಲೇಡ್ ಆನ್ ದ ಬೋರ್ಡ್. ಇದನ್ನು ನಾವು ಏನಂತ ಕರಿತೀವಿಯಪ್ಪ ಅಂತ ಹೇಳಿದ್ರೆ, ದಿಸ್ ಈಸ್ ಎ ಬ್ಯಾಕ್ಟೀರಿಯಲ್ ಸೆಲ್. ಇದು ಆಕ್ಚುಲಿ ಒಂದು ಜೀವಂತ ಜೀವಿ, ಹೌದು, ಇಟ್ ಈಸ್ ಅ ಲಿವಿಂಗ್ ಆರ್ಗ್ಯಾನಿಸಮ್ ಕಾಲ್ಡ್ ಬ್ಯಾಕ್ಟೀರಿಯಾ. ಓಕೆ, ಇಲ್ಲಿ ನೋಡ್ತಾ ಇದ್ದೀರಿ, ದಿಸ್ ಈಸ್ ಆನ್ ಆನಿಮಲ್ ಸೆಲ್ and this is a plant cell. ಓಕೆ, ಇದು ಆನಿಮಲ್ ಸೆಲ್, ಇದು ಪ್ಲಾಂಟ್ ಸೆಲ್. ಮುಖ್ಯವಾಗಿ ನಾನು ಇಲ್ಲಿ ಏನು ತೋರ್ಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ದಿಸ್ ಈಸ್ ಆಲ್ಸೋ ಅ ಸೆಲ್, ದಿಸ್ ಈಸ್ ಆಲ್ಸೋ ಅ ಸೆಲ್, ದಿಸ್ ಈಸ್ ಆಲ್ಸೋ ಅ ಸೆಲ್. ಇದೂ ಒಂದು ಜೀವಕೋಶ ಹೌದು, ಇದೂ ಒಂದು ಜೀವಕೋಶ ಹೌದು, ಇದೂ ಒಂದು ಜೀವಕೋಶ. ಮೂರು ಥರದ್ದು ಡಯಾಗ್ರಾಮಲ್ಲಿ ನೀವು ನೋಡ್ತಾ ಇದ್ದೀರಿ, ಮೂರು ಜೀವಕೋಶಗಳೇ. ಬಟ್ ಜೀವಕೋಶಗಳು ಅಂತ ಹೇಳಿದಾಗ ಎಲ್ಲವೂ ಸಮಾನತಃ ಇಲ್ಲ, ದೇ ಆರ್ ನಾಟ್ ಆಲ್ ದ ಸೇಮ್. ಸ್ಟ್ರಕ್ಚರಲಿ ನೋಡಿರಬಹುದು, ಅದರಲ್ಲಿ ಇರ್ತಕ್ಕಂಥ ಭಾಗಗಳನ್ನು ನೋಡಿ, ದ ಕಾಂಪೊನೆಂಟ್ಸ್, ದ ಪಾರ್ಟ್ಸ್, what you can see in this particular cell is more simple ಅಂತ ಕರಿಬಹುದು. ಇದು ಬಹಳ ಸರಳದಲ್ಲಿ, ಸರಳ ಮೀನ್ಸ್ ಇಟ್ ಇಸ್ ನಾಟ್ ಸೋ ಕಾಂಪ್ಲಿಕೇಟೆಡ್. ನೋಡಿದಲ್ಲೇ ನೀವು ನೋಡ್ಬೋದು ಇಲ್ಲಿ ಎಷ್ಟು ಭಾಗಗಳನ್ನು ಲೇಬಲ್ ಮಾಡಿದ್ದಾರೆ. यहाँ पे कितने लेबल्स देखने को मिल रहे हैं, how many labels have been showed here. Here you cannot see so many labelings. ಅಂದರೆ ಇಲ್ಲಿ ನೋಡಿದ್ರೇನೋ ಗೊತ್ತಾಗ್ತದೆ ಇದು ಸಿಂಪಲ್ ಆ್ಯಂಡ್ ದೀಸ್ ಆರ್ ಕಾಂಪ್ಲೆಕ್ಸ್ ಇನ್ ದೇರ್ ಅರೇಂಜ್ಮೆಂಟ್. ಅವುಗಳಲ್ಲಿ ಇರ್ತಕ್ಕಂಥ ಭಾಗದಲ್ಲಿ ಮೀನ್ಸ್ ಪಾರ್ಟ್ಸ್, ಅವುಗಳಲ್ಲಿ ಸ್ವಲ್ಪ ಕಾಂಪ್ಲೆಕ್ಸಿಟಿ ಇದೆ, ವೆರಾಸ್ ದಿಸ್ ಅಪಿಯರ್ಸ್ ಟು ಬಿ ಮೋರ್ ಸಿಂಪಲ್. ಇದು ಒಂದು ಲಿವಿಂಗ್ ಆರ್ಗ್ಯಾನಿಸಮ್. ನಾನು ಹೇಳಿದೆ ಬ್ಯಾಕ್ಟೀರಿಯಾ, ಇದೂ ಕೂಡ ಒಂದು ಆರ್ಗ್ಯಾನಿಸಮೇ. ಆರ್ಗ್ಯಾನಿಸಮ್ ಅಂತ ಹೇಳಿದಾಗ ಅದು ಎಲ್ಲ ಫಂಡಮೆಂಟಲ್ ಪ್ರಾಸೆಸಸ್ಗಳನ್ನು ನಡೆಸ್ತಕ್ಕಂಥದ್ದು. ವೆನ್ ಐ ಆಮ್ ಕಾಲಿಂಗ್ ಇಟ್ ಆಸ್ ಅ ಆರ್ಗ್ಯಾನಿಸಮ್, ಇಟ್ ಟೇಕ್ಸ್ ಆಲ್ ದ ಫಂಡಮೆಂಟಲ್ ಪ್ರಾಸೆಸಸ್, ವಟ್ ವಿ ಕಾಲ್ ಲೈಫ್ ಪ್ರಾಸೆಸಸ್. ಫುಡ್ಡನ್ನು ಅಕೊಮಡೇಟ್ ಮಾಡ್ಕೊತದೆ, ಅದರಿಂದ ಎನರ್ಜಿ ಪಡ್ಕೊಳ್ತದೆ, ಎಕ್ಸ್ಕ್ರೀಷನ್ ಮಾಡ್ತದೆ, ಟ್ರಾನ್ಸ್ಪೋರ್ಟೇಷನ್ ಮಾಡ್ತದೆ, ಇದೆಲ್ಲ ಕಾರ್ಯಗಳು ಇದು ಒಂದೇ ಜೀವಕೋಶ ಮಾಡ್ತದೆ. ಓಕೆ, ವೇರ್ ಆಸ್ ದೀಸ್ ಸೆಲ್ಸ್, ದೀಸ್ ಆರ್ ದ ಪಾರ್ಟ್ ಆಫ್ ದ ಆರ್ಗ್ಯಾನಿಸಮ್. ಆ್ಯಕ್ಚುಲಿ ಇದು ಪೂರ್ಣ ಒಂದು ಆರ್ಗ್ಯಾನಿಸಮ್, ಇದು ಕಂಪ್ಲೀಟ್ ಒಂದು ಆರ್ಗ್ಯಾನಿಸಮ್. ದೀಸ್ ಆರ್ ಸ್ಮಾಲೆಸ್ಟ್ ಯೂನಿಟ್ ಆಫ್ ಆನ್ ಆರ್ಗ್ಯಾನಿಸಮ್. ಪ್ರತಿಯೊಂದು ಜೀವಿಯಲ್ಲಿ ಫಂಡಮೆಂಟಲ್ ಥಿಂಗ್ ಅನ್ನೋದು ನಾವು ಏನು ಕರಿತೀವಿ ನೋಡ್ರಿ, ದ ಫಂಡಮೆಂಟಲ್ ಯೂನಿಟ್, ಯಾವುದ್ರ ಮೇಲೆ ಜೀವನ ವ್ಯವಸ್ಥಿತವಾಗಿದೆ ನೋಡಿ, ಸ್ಟ್ರಕ್ಚರಲಿ ಆ್ಯಂಡ್ ಫಂಕ್ಷನಲಿ, ದ ಸೆಲ್ ಅಂತ ಕರಿತೀವಿ. ವಾಟ್ ಈಸ್ ಇಟ್? ಅ ಸೆಲ್. ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲೈಫ್. ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲೈಫ್ ಅಂದರೆ ಯಾವುದು? ಅದು ಸೆಲ್ ಅಂತ ಹೇಳ್ತೀವಿ. ಸೆಲ್ ಈಸ್ ಅ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲೈಫ್, ಆರ್ ಸಿಂಪ್ಲಿ ಯೂನಿಟ್ ಆಫ್ ಲೈಫ್ ಅಂತ ಕರೆದ್ರೇನು ತಪ್ಪಿಲ್ಲ. ಸೊ ಎಲ್ಲ ಜೀವಿಗಳಲ್ಲಿ ಜೀವಕೋಶಗಳು ಇದ್ದೇ ಇರ್ತವೆ. ಆಲ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆರ್ ಕಂಪೋಸ್ಡ್ ಆಫ್ ಸೆಲ್ಸ್ ಆ್ಯಂಡ್ ಪ್ರಾಡಕ್ಟ್ಸ್ ಆಫ್ ಸೆಲ್ಸ್. ಓಕೆ, ಮುಂದೆ ನಾವು ಇದ್ರ ಬಗ್ಗೆ ಡೀಟೇಲ್ ಆಗಿ ಕಲಿಯೋಣ. ಸೊ ನೋಡಿ, ಇಲ್ಲಿ ಮೇಲ್ಗಡೆ ನೋಡ್ತಕ್ಕಂಥ ಎರಡು ಡಯಾಗ್ರಾಮಲ್ಲಿ ಯು ವುಡ್ ಬಿ ಏಬಲ್ ಟು ಸಿ, ಜಸ್ಟ್ ಲೈಕ್ ನಾನಿಲ್ಲಿ ತೋರಿಸಿರೋ ಹಾಗೆ, ಇದನ್ನು ಒಂದು ಜೀವಂತ ಜೀವಿ ಅಂತ ಕರೆದೆ ನಾನು. ಐ ಹ್ಯಾವ್ ಕಾಲ್ಡ್ ಇಟ್ ಆಸ್ ಅ ಲಿವಿಂಗ್ ಆರ್ಗ್ಯಾನಿಸಮ್. ಇಟ್ ಈಸ್ ಕನ್ಸಿಸ್ಟಿಂಗ್ ಆಫ್ ಓನ್ಲಿ ಒನ್ ಸೆಲ್. ಇಲ್ಲಿ ಒಂದೇ ಸೆಲ್ ಮಾತ್ರ ಇದೆ ನೋಡಿ, ರೈಟ್? ಆದರೆ ಇಲ್ಲಿ ನೋಡಿ,
These two organisms what you are seeing here, ಇದು ಅಮೀಬಾ ಆ್ಯಂಡ್ ಬ್ಯಾಕ್ಟೀರಿಯಾ. ಇವುಗಳಲ್ಲಿ ನೋಡ್ರಿ, you are not finding, these are, you can find, this is actually, these are microscopic. These are microscopic. Okay, ಇದು ನಮಗೆ ಈ ಜೀವಿಗಳು ಯು ಆರ್ ಕ್ಲಿಯರ್ಲಿ ಏಬಲ್ ಟು ಸಿ, ಬಟ್ ಇದನ್ನು ನೋಡ್ಬೇಕಂತಂದ್ರೆ ನಾವು ಮೈಕ್ರೋಸ್ಕೋಪ್ ಯೂಸ್ ಮಾಡ್ತೀವಿ. ಓಕೆ, ಸೊ ಯಾಕಂದರೆ ದೀಸ್ ಆರ್ ದ ಸೆಲ್ಸ್. ಓನ್ಲಿ ಒಂದು ಜೀವಕೋಶ ಮಾತ್ರ ಎಲ್ಲ ಕಾರ್ಯಗಳನ್ನು ನಡೆಸ್ತಾ ಇದೆ, ಒಂದೇ ಜೀವಕೋಶ ಎಲ್ಲ ರೆಸ್ಪಾನ್ಸಿಬಿಲಿಟಿಯನ್ನು ತಗೊಳ್ತಾ ಇದೆ. ಬಟ್ ಹಿಯರ್ ಆ ಬೇಸಿಕ್ ಫಂಕ್ಷನ್ಸ್ ನಾವು ಏನು ಕರಿತೀವಲ್ಲ, ಲೈಫ್ ಪ್ರಾಸೆಸಸ್ಸು, ಎಕ್ಸ್ಕ್ರೀಷನ್, ಸರ್ಕ್ಯುಲೇಷನ್, ರೆಸ್ಪಿರೇಷನ್, ನ್ಯೂಟ್ರಿಷನ್, ಅದೆಲ್ಲ ಡಿಸೆಂಟ್ರಲೈಸ್ ಆಗಿ ಹೋಗಿದೆ. ಅಂದರೆ ಎಲ್ಲವೂ ಕೆಲಸಗಳು ಈ ಒಂದು ಸೆಟ್ ಆಫ್ ಆರ್ಗನ್ಸ್, ಈ ಒಂದು ಸೆಟ್ ಆಫ್ ಆರ್ಗನ್ಸ್, ಈ ಒಂದು ಸೆಟ್ ಆಫ್ ಆರ್ಗನ್ಸು, ಇವುಗಳಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಲಾಗಿದೆ. ಅಂದರೆ ಪ್ರತಿಯೊಂದು ವ್ಯವಸ್ಥಿತವಾದಂಥ ಒಂದು ಸಿಸ್ಟಮ್ ಒಂದೇ ಕಾರ್ಯವನ್ನು ಮಾಡ್ತದೆ. ಆದರೆ ಇಲ್ಲಿ ಒಂದು ಸೆಲ್ ಎಲ್ಲ ಕಾರ್ಯಗಳನ್ನು ಮಾಡ್ತದೆ. ಸೊ ಅಂಥ ಜೀವಿಗಳಿಗೆ ನಾವು ಏನಂತ ಕರಿತೀವಿ ಅಂತಂದರೆ ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್. ದ ಆರ್ಗ್ಯಾನಿಸಮ್ಸ್ ವೇರ್ ಅ ಸಿಂಗಲ್ ಸೆಲ್ takes up all the functions of life. Such organisms are unicellular organisms. ಅದೇ ಥರ multicellular organisms ಅಂತ ಹೇಳಿದರೆ, here there are group of cells. There are group of cells ಅಂತ ಕರಿತೀವಿ ನಾವು. ಆ ಗ್ರೂಪ್ ಆಫ್ ಸೆಲ್ಸು ಏನು ಫಾರ್ಮ್ ಮಾಡ್ತವ ಅಂತ ಹೇಳಿದರೆ, they form a structure called tissue. ನೋಡಿ ಇಲ್ಲಿ ಈ ಸ್ಟ್ರಕ್ಚರ್ ನೋಡ್ತಾ ಇದ್ದೀರಿ. ಇವುಗಳೆಲ್ಲ ಇದು ಒಂದೊಂದು ಇರತಕ್ಕಂಥದ್ದು ಈ ಟ್ರಯಾಂಗಲ್ ರೆಕ್ಟ್ಯಾಂಗಲ್ ಶೇಪ್ ನೋಡ್ತಾ ಇದ್ದೀರಲ್ಲ. ಓಕೆ, ಈ ಪ್ರತಿಯೊಂದು ರೆಕ್ಟ್ಯಾಂಗಲ್ ಶೇಪ್ಡ್ ಸ್ಟ್ರಕ್ಚರ್ ಪಕ್ಕದಲ್ಲಿ ಈ ರೀತಿ ಅರೇಂಜ್ಡ್ ಆಗಿರೋದನ್ನು ನೋಡ್ತಾ ಇದ್ದೀರಿ. ಇವೆಲ್ಲ ಇರೋದು ದೇ ಆಲ್ ಆರ್ ಸೆಲ್ಸ್. ಇದೊಂದು ಸೆಲ್, ಇದನ್ನು ಒಂದು ಸೆಲ್, ಇದನ್ನು ಒಂದು ಸೆಲ್, ಎಲ್ಲವೂ ಸೆಲ್ಸು ಹತ್ತಿರದಲ್ಲಿ ಗುಂಪು ಆಗಿಬಿಟ್ಟಿದಾವೆ. ದೇ ಹ್ಯಾವ್ ಫಾರ್ಮ್ಡ್ ಅ ಗ್ರೂಪ್. ಇದನ್ನು ನಾವು ಏನಂತ ಕರಿತೀವಿ ಅಂತ ಹೇಳಿದರೆ ಟಿಶ್ಯೂ. ಟಿಶ್ಯೂ ಈಸ್ ಗ್ರೂಪ್ ಆಫ್ ಸೆಲ್ಸ್. ಸಿಂಪಲ್ ಡೆಫಿನೇಷನ್ ಹೇಳಬೇಕಂದ್ರೆ ಗ್ರೂಪ್ ಆಫ್ ಸೆಲ್ಸ್ ಈಸ್ ಅ ಟಿಶ್ಯೂ. ಓಕೆ, ಅಂಗಾಂಶ ಅಂತ ಕರಿತೀವಿ ನೋಡಿ ಕನ್ನಡದಲ್ಲಿ. ಓಕೆ, ಟಿಶ್ಯೂ. ಓಕೆ, ಇದೊಂದು ಪಾರ್ಟ್, ರೈಟ್. ಇದಿಷ್ಟೇ ಭಾಗ ಅಂದರೆ ಸ್ಕಿನ್ನಿನ ಇಷ್ಟೇ ಭಾಗವನ್ನು ನಾನು ಮೈಕ್ರೋಸ್ಕೋಪಲ್ಲಿ ನೋಡಿದ್ದಾಗ ನನಗೆ ಅಲ್ಲಿ ಬಹಳಷ್ಟು ಜೀವಕೋಶಗಳನ್ನು ನಾನು ನೋಡಬಹುದು. ಇಫ್ ಐ ಟೇಕ್ ಓನ್ಲಿ ದಿಸ್ ಪಾರ್ಟ್, ದಿಸ್ ಸೆಕ್ಷನ್ ಆಫ್ ಮೈ ಸ್ಕಿನ್, ರೈಟ್, ಅಬ್ಸರ್ವ್ ಅಂಡರ್ ದ ಮೈಕ್ರೋಸ್ಕೋಪ್, ಐ ವಿಲ್ ಬಿ ಏಬಲ್ ಟು ಸಿ ದ ಅರೇಂಜ್ಮೆಂಟ್ ಆಫ್ ಸೆಲ್ಸ್ ವಿಚ್ ಆರ್ ಕ್ಲೋಸ್ಲಿ ಅರೇಂಜ್ಡ್, ಗ್ರೂಪ್ಡ್ ಟುಗೆದರ್. ಇದಕ್ಕೆ ನಾವು ಟಿಶ್ಯೂ ಅಂತ ಕರಿತೀವಿ, ರೈಟ್. ನಾವು ಇದನ್ನೇ ಡೆಫಿನೇಷನ್ ಅಂತ ನೋಡಿದ್ದಾಗ ಲೈಫ್ ಪ್ರಾಸೆಸಸ್ ಅಂದರೆ ಏನು ಅದನ್ನು ನೋಡೋಣ. ವಾಟ್ ವಿ ವಿಲ್ ಅಂಡರ್ಸ್ಟ್ಯಾಂಡ್, ವಿ ವಿಲ್ ಟ್ರೈ ಟು ಪುಟ್ ಇಟ್ ಇನ್ ದ ವರ್ಡ್ಸ್. ಅಕ್ಷರದಲ್ಲಿ ಅದನ್ನು ಲೈಕ್ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಲೈಫ್ ಪ್ರಾಸೆಸಸ್ ಅಂದರೆ ಏನು, ಜೀವನ ಪ್ರಕ್ರಿಯೆಗಳು ಅಂದರೆ ಏನು. ದ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅದು ಯೂನಿಸೆಲ್ಯುಲಾರ್ ಆಗಿರಲಿ ಅಥವಾ ಮಲ್ಟಿ ಸೆಲ್ಯುಲಾರ್ ಆಗಿರಲಿ. ದ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಐದರ್ ದಟ್ ಮೇ ಬಿ a single cell containing or multi-celled structure ಆಗಿರಲಿ, they all perform basic functions or processes ಅಂತ ಕರಿತೀವಿ for maintenance of their lives. ಅಂದರೆ ಈ ಬೇಸಿಕ್ ಪ್ರಾಸೆಸಸ್ಗಳು ಯಾಕೆ ನಡಿಬೇಕು, ಯಾಕೆ ನಡೆಸಬೇಕು, ಜೀವಂತ ಜೀವಿಗಳು ಈ ಬೇಸಿಕ್ ಪ್ರಾಸೆಸಸ್ಗಳನ್ನ ಯಾಕೆ ನಡೆಸಬೇಕು ಅಂತ ಪ್ರಶ್ನೆ. ಜೀವಂತವಾಗಿರಲಿಕ್ಕೆ living organisms perform all these basic functions in order to live. ಜೀವಂತವಾಗಿರಲಿಕ್ಕೆ ರಿಕ್ವೈರ್ಡ್ ಇರತಕ್ಕಂಥ ಈ ಎಲ್ಲ ಬೇಸಿಕ್ ಫಂಕ್ಷನ್ಸ್ ಅದನ್ನೇ ಲೈಫ್ ಪ್ರಾಸೆಸಸ್ ಅಂತ ಕರೆಯೋದು. ಓಕೆ, ಇವನ್ ವೆನ್ ದೀಸ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆರ್ ಸ್ಲೀಪಿಂಗ್. ಈಗ ನಾನು ವೆನ್ ಐ ಆಮ್ ಜಸ್ಟ್ ಸ್ಟ್ಯಾಂಡಿಂಗ್ ಲೈಕ್ ದಿಸ್, ಓಕೆ, ನನ್ನ ಬಾಡಿಯಲ್ಲಿ ಕೆಲವೊಂದು ಬೇಸಿಕ್ ಪ್ರಾಸೆಸಸ್ ನಡೀತಾನೆ ಇದಾವೆ. ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ರೈಟ್, ಐ ಆಮ್ ಇಂಟರ್ಯಾಕ್ಟಿಂಗ್. ಓಕೆ, ನಾನು ಒಂದು ಇಂಟರ್ಯಾಕ್ಷನ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ, ಇದು ಕಂಟ್ರೋಲ್ ಕೋಆರ್ಡಿನೇಷನ್, ರೈಟ್. ನಾನು ಕ್ಯಾಮ್ರಾಗೆ ನೋಡಿ ನಿಮಗೆ ಮಾತಾಡ್ತಾ ಇದ್ದೀನಿ, ರೈಟ್. ಇನ್ ಟರ್ನ್ ನಾನು
ಅಟ್ ದ ಸೇಮ್ ಟೈಮ್ ನಾನು ಇಲ್ಲಿಂದ ಅಲ್ಲಿಗೆ ಮೂವ್ಮೆಂಟ್ ಮಾಡ್ತಾ ಇದ್ದೀನಿ. ಅಟ್ ದ ಸೇಮ್ ಟೈಮ್ ನನ್ನ ಬಾಡಿಯಲ್ಲಿ ಒಳಗಡೆ ಫುಡ್ ಇಂದ ಟ್ರಾನ್ಸ್ಪೋರ್ಟೇಷನ್ ನಡೀತಾ ಇದೆ, ಎಕ್ಸ್ಕ್ರೀಷನ್ ಕೂಡ ನಡೀತಾ ಇದೆ. ದಟ್ ಈಸ್ ನಾಟ್ ಸೀನ್, ರೈಟ್? ನಾನು ಉಸಿರಾಡ್ತಾ ಇದ್ದೀನಿ ಕೂಡ, ಬ್ರೀದಿಂಗ್ ಈಸ್ ಆಲ್ಸೋ ಅಕರಿಂಗ್. ಅಂದರೆ ವೆನ್ ಯು ಆರ್ ವರ್ಕಿಂಗ್ ಆರ್ ಯು ಆರ್ ಜಸ್ಟ್ ವೆನ್ ಯು ಆರ್ ಸ್ಲೀಪಿಂಗ್ ಆಲ್ಸೋ, ನಾವು ಜಸ್ಟ್ ಐಡಲ್ ಕುಂತಾಗೂ ಕೂಡ ಈ ಬೇಸಿಕ್ ಪ್ರಾಸೆಸಸ್ ನಡೀತಾನೆ ಇರ್ತವೆ. ಸೊ ಅದಕ್ಕೇ ವೆನ್ ದ ಆರ್ಗ್ಯಾನಿಸಮ್ ದೇ ಆರ್ ಜಸ್ಟ್ ಪರ್ಫಾರ್ಮಿಂಗ್ ಆರ್ ಈವನ್ ವೆನ್ ದೇ ಆರ್ ಸ್ಲೀಪಿಂಗ್ ಆರ್ ನಾಟ್ ಡೂಯಿಂಗ್ ಎನಿಥಿಂಗ್, ಏನು ಮಾಡ್ತಾ ಇರದೇ ಇರುವಾಗೂ ಕೂಡ ಈ ಪ್ರಾಸೆಸಸ್ ನಡೀತಾನೆ ಇರಬೇಕು. ಕಂಪಲ್ಷನ್ ದೇ ಹ್ಯಾವ್ ಟು ಟೇಕ್ ಪ್ಲೇಸ್. ಸೊ ಆಲ್ ದ ಪ್ರಾಸೆಸಸ್ ವಿಚ್ ಟುಗೆದರ್ this maintenance job and are essential for sustaining life are called life processes. Life process ಅನ್ನು ನಾವು ಯಾವ ಥರ ಡಿಫೈನ್ ಮಾಡ್ಬೋದು ಅಂತ ಹೇಳಿದ್ರೆ, what is the definition of life processes? The processes which together are required for the maintenance job and are essential for the sustaining of life are called life processes. Okay? ನಾವು ನಾನು ಈಗಲೇ ಪ್ರೀವಿಯಸ್ ಸ್ಲೈಡ್ಸಲ್ಲಿ ನಾನು ತೋರಿಸಿದ್ದೆ ನಿಮಗೆ ಸಿಂಗಲ್ ಸೆಲ್ಡ್, ಮಲ್ಟಿ ಸೆಲ್ಡ್, ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್, ಮಲ್ಟಿ ಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ ಅಂದರೆ ಏನು? ಓಕೆ ನೋಡಿ, ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ ಏಕಕೋಶೀಯ ಜೀವಿಗಳು, ವೇರ್ ದೀಸ್ ಆರ್ ಮೇಡ್ ಅಪ್ ಆಫ್ ಓನ್ಲಿ ಒನ್ ಸೆಲ್. ಒಂದೇ ಜೀವಕೋಶದಿಂದ ಅಂದರೆ ಅದೇ ಒಂದೇ ಜೀವಕೋಶ ಎಲ್ಲ ಕಾರ್ಯಗಳನ್ನು ನಡೆಸ್ತಕ್ಕಂಥದ್ದು. ದಟ್ ಒನ್ ಸೆಲ್ ಕ್ಯಾರೀಸ್ ಆಲ್ ದ ಫಂಕ್ಷನ್ಸ್ ನೀಡೆಡ್ ಬೈ ದ ಆರ್ಗ್ಯಾನಿಸಮ್ ಟು ಲಿವ್. ಜೀವಂತವಾಗಿರಲಿಕ್ಕೆ ಅವಶ್ಯಕವಾಗಿರ್ತಕ್ಕಂಥ ಎಲ್ಲ ಫಂಡಮೆಂಟಲ್ ಕಾರ್ಯಗಳನ್ನು, ಮೀನ್ಸ್ ಲಿವಿಂಗ್ ಲೈಫ್ ಪ್ರಾಸೆಸನ್ನು ನಡೆಸ್ತಕ್ಕಂಥದ್ದು. ದಟ್ ಈಸ್ ಕಾಲ್ಡ್ ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್. ಎಕ್ಸಾಂಪಲ್: ಬ್ಯಾಕ್ಟೀರಿಯಾ, ಫಂಗೈ, ಈಸ್ಟ್, ಯೂಗ್ಲೀನಾ. ಓಕೆ, ದೇರ್ ಆರ್ ಮೆನಿ. ಓಕೆ ಸ್ಟೂಡೆಂಟ್ಸ್, ನಿಮಗೆ ಇಲ್ಲಿ ಒಂದು ಸಣ್ಣ ಹೋಮ್ವರ್ಕನ್ನು ಕೊಡ್ತೇನೆ. ಓಕೆ, ರೈಟ್ ಫ್ಯೂ ಎಕ್ಸಾಂಪಲ್ಸ್. ರೈಟ್ ಫ್ಯೂ ಎಕ್ಸಾಂಪಲ್ಸ್ ಆಫ್ ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್. ಏಕಕೋಶೀಯ ಜೀವಿಗಳ ಉದಾಹರಣೆಗಳನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಬರೆದು ಹಾಕಬೇಕು. ಯು ಆರ್ ಸಪೋಸ್ ಟು ಆನ್ಸರ್, ಯು ಆರ್ ಸಪೋಸ್ ಟು ರೈಟ್ ಡೌನ್ ಆರ್ ಟೈಪ್ ಕಮೆಂಟ್ ಇನ್ ದ ಕಮೆಂಟ್ ಬಾಕ್ಸ್ ಫ್ಯೂ ಎಕ್ಸಾಂಪಲ್ಸ್ ಆಫ್ ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್, ವಾಟ್ ಎವರ್ ಯು ನೋ, ರೈಟ್? ನೆಕ್ಸ್ಟ್, ಅದೇ ಥರ ಮಲ್ಟಿ ಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ ಅಂದರೆ ಏನು? ಬಹುಕೋಶೀಯ ಜೀವಿಗಳು, ಯಾವುದರಲ್ಲಿ ನಾವು ಆಲ್ರೆಡಿ ಮೆನ್ಷನ್ ಮಾಡಿರೋ ಹಾಗೆ ಮೋರ್ ದೆನ್ ಒನ್ ಸೆಲ್, ಒಂದಕ್ಕಿಂತ ಅಧಿಕವಾಗಿ, ರೈಟ್, ಜೀವಕೋಶಗಳು, ಅವುಗಳೆಲ್ಲ ಗ್ರೂಪ್ಸ್ ಅಂದರೆ ಗುಂಪು ಕಟ್ಟಿಬಿಟ್ಟು ದೇ ಆರ್ ಡಿಫ್ರೆನ್ಶಿಯೇಟಿಂಗ್ ಟು ಟೇಕ್ ಆನ್ ದ ಸ್ಪೆಷಲೈಸ್ಡ್ ಫಂಕ್ಷನ್ಸ್. ಇದಕ್ಕೆ ನಾವು ಮಲ್ಟಿ ಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ. ಮಲ್ಟಿ ಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್, ವಾಟ್ ಡು ದೇ ಡೂ? ದೇ ಆರ್ ಕಂಪೋಸ್ಡ್ ಆಫ್ ಮೋರ್ ದೆನ್ ಒನ್ ಸೆಲ್ with groups of cells differentiating specialized function. ಈಗ ಫಾರ್ ಎಕ್ಸಾಂಪಲ್, ಗ್ರೂಪ್ ಆಫ್ ಸೆಲ್ಸು ಕೂಡಿಬಿಟ್ಟು ಒಂದು ಪರ್ಟಿಕ್ಯುಲರ್ ಫಂಕ್ಷನ್ ಮಾಡ್ತಾ ಇದ್ದಾವೆ. ಈಗ ಒಂದು ಆರ್ಗನ್ ಇದೆ, ಎಕ್ಸಾಂಪಲ್ ಹಾರ್ಟ್, ಹ್ಯೂಮನ್ ಹಾರ್ಟ್. ಇದರ ಕೆಲಸ ಏನು? ಸರ್ಕ್ಯುಲೇಷನ್, ಅಂದರೆ ರಕ್ತ ಸಂಚಲನೆ ಮಾಡ್ತದ್ರಿ. ಓಕೆ, ಬ್ಲಡ್ಡನ್ನು ಟ್ರಾನ್ಸ್ಪೋರ್ಟೇಷನ್ ಮಾಡೋದು ಕೆಲಸ ಮಾಡ್ತದೆ. ಬ್ಲಡ್ಡನ್ನು ರಿಸೀವ್ ಮಾಡಿಬಿಟ್ಟು ಬ್ಲಡ್ಡನ್ನು ಟ್ರಾನ್ಸ್ಪೋರ್ಟ್ ಮಾಡ್ತದೆ. ಇದು ಯಾವಾಗಲೂ ನಡೀತಾ ಇರಬೇಕಂತ ಒಂದು ಎಸೆನ್ಷಿಯಲ್ ಪ್ರೊಸೆಸ್ ಆಗಿರುತ್ತೆ. ನಾಟ್ ಲೈಕ್ ವೆನ್ ಯು ಆರ್ ಸ್ಲೀಪಿಂಗ್, ನಾನೀಗ ಮಲಗ್ತಾ ಇದ್ದೀನಪ್ಪ, ಹಾರ್ಟ್ ಕೆಲಸ ಮಾಡೋದು ಅವಶ್ಯಕತೆ ಇಲ್ಲ. ಇಟ್ ಇಸ್ ನಾಟ್ ಲೈಕ್ ದ್ಯಾಟ್. ಇಟ್ ಹ್ಯಾಸ್ ಟು ಟೇಕ್ ಪ್ಲೇಸ್, ಇಟ್ ಹ್ಯಾಸ್ ಟು ವರ್ಕ್ 24/7. ಯಾವಾಗಲೂ ವರ್ಕ್ ಮಾಡ್ತಾನೆ ಇರಬೇಕು. ಆ ಸಂದರ್ಭದಲ್ಲಿ ಏನಾಗ್ತದೆ, ಇಲ್ಲಿ ಇರ್ತಕ್ಕಂಥ ಟಿಶ್ಯೂಸ್ ಆಗಿರಲಿ, ಇಲ್ಲಿ ಇರ್ತಕ್ಕಂಥ ಸೆಲ್ಸ್ ಆಗಿರಲಿ, ಅವುಗಳು ಆ ಫಂಕ್ಷನಿಗೆ ಕೆಲಸ ಮಾಡ್ತಾವೆ. ದೇ ಆರ್ ಸ್ಟ್ರಾಂಗ್ ಎನಫ್, ಅಂದರೆ ದೇ ಡೋಂಟ್ ಗೆಟ್ ಫೆಟೀಗ್, ದೇ ಡೋಂಟ್ ಸುಸ್ತಾಗಲ್ಲ. ಇವು ಸೆಲ್ಸ್ ಹಮೇಶ ಕೆಲಸ ಮಾಡ್ತಿರ್ತಾವೆ, ಸ್ಪೆಷಲೈಸ್ಡ್. ಇವುಗಳ ಕೆಲಸ ಏನು? ಕಂಟಿನ್ಯೂಸ್ಲಿ ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್, ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್.
ಓಕೆ, ಅದೇ ರೀತಿ ಬ್ಲಡ್ ಸೆಲ್ಸ್ ಅಂತ ತಗೋರಿ. ನಾವು ಬ್ಲಡ್ ಅಂತ ಹೇಳಿದಾಗ ಬ್ಲಡ್ನಲ್ಲಿ ನಮಗೆ RBC, WBCs, ಪ್ಲೇಟ್ಲೆಟ್ಸ್ ಇವೆಲ್ಲ ವಿವಿಧ ಥರದ ಸೆಲ್ಸ್ ಅವ. RBCs ಅದರದ್ದು ಆದಂಥ ಒಂದು ಫಂಕ್ಷನ್ ಮಾಡ್ತಾವೆ, WBCs ಅದರದ್ದು ಆದಂಥ ಫಂಕ್ಷನ್ ಮಾಡ್ತಾವೆ. RBCs ಟ್ರಾನ್ಸ್ಪೋರ್ಟೇಷನ್ ಆಫ್ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಇದನ್ನೆಲ್ಲ ಕೆಲಸ ಮಾಡ್ತಾವೆ. ಅಂದರೆ ನಾನು ಹೇಳೋದು ಅರ್ಥ ಏನು ಅಂತ ಹೇಳಿದ್ರೆ, ಈ ಗ್ರೂಪ್ ಆಫ್ ಸೆಲ್ಸು ಏನು ಮಾಡ್ತಾ ಇದ್ದಾವೆ ಅಂತಂದರೆ ಡಿಫ್ರೆನ್ಷಿಯೇಟ್ ಆಗಿದಾವೆ. ಅಂದರೆ ತನ್ನ ಕೆಲಸವನ್ನು ಡಿಸೆಂಟ್ರಲೈಸ್, ನೀನು ಇದು ಕೆಲಸ ನೋಡ್ಕೋಪ್ಪ, ನಾನು ಇದು ಕೆಲಸ ನೋಡ್ಕೋತೀನಿ, ಐ ವಿಲ್ ಡೂ ದಿಸ್ ವರ್ಕ್ ಅಂತ ಹೇಳಿ. ಸೊ ಡಿಸೆಂಟ್ರಲೈಸ್ ಆಗಿಬಿಟ್ಟು ಸ್ಟ್ರಕ್ಚರಲಿ ದೇ ಆರ್ ಫಾರ್ಮಿಂಗ್ ವಾಟ್ ವಿ ಕಾಲ್ ಟಿಶ್ಯೂ ಅಂತ ಫಾರ್ಮ್ ಮಾಡಿಬಿಟ್ಟು ಆ ಟಿಶ್ಯೂ ಒಂದು ಕೆಲಸ ಮಾಡ್ತಾ ಇದೆ. ಆ ರೀತಿ ಆ ಥರದ್ದು ಜೀವಿಗಳಲ್ಲಿ ಯಾವುದರಲ್ಲಿ ಈ ಥರದ ವ್ಯವಸ್ಥೆ ಇದೆ ನೋಡಿ, ಅವುಗಳನ್ನು ನಾವು ಮಲ್ಟಿ ಸೆಲ್ಯುಲಾರ್ ಅಥವಾ ಬಹುಕೋಶೀಯ ಜೀವಿಗಳು ಅಂತ ಕರಿತೀವಿ. ಎಕ್ಸಾಂಪಲ್ಸು ಫಂಗೈ, ಪ್ಲಾಂಟ್ಸ್, ಆ್ಯನಿಮಲ್ಸ್ ಇವುಗಳನ್ನೆಲ್ಲ ನಾವು ಬಹುಕೋಶೀಯ ಜೀವಿಗಳು ಅಂತ ಕರಿತೀವಿ ಅಥವಾ ಮಲ್ಟಿ ಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್. ಓಕೆ, ಇಲ್ಲಿ ಒಂದು ಸಣ್ಣ ಹೋಮ್ವರ್ಕ್ ಕೊಟ್ಟಿದ್ದೇನೆ, ಫ್ಯೂ ಎಕ್ಸಾಂಪಲ್ಸ್ ಆಫ್ ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್. ಇನ್ನೂ ಒಂದು ಹೋಮ್ವರ್ಕ್, write the definition of what is a prokaryote and eukaryote. ಇದರ ಸರಿಯಾದ ಉತ್ತರವನ್ನು ಯಾರು ಬರೀತೀರಿ, ಮುಂದಿನ ವಿಡಿಯೋನಲ್ಲಿ ನಾನು ಇವರು ಸರಿಯಾದ ಉತ್ತರ ಬರೆದಿದ್ದಾರಪ್ಪ ಅಂತ ಅವ್ರ ಹೆಸರನ್ನು ನಾವು ಮುಂದಿನ ವಿಡಿಯೋದಲ್ಲಿ ಅನೌನ್ಸ್ ಮಾಡ್ತೇವೆ. ಸೊ ಇಟ್ ಈಸ್ ಲೈಕ್ ಅ ರಿವಾರ್ಡ್ ಫಾರ್ ಯು, ಅಂದರೆ ಒಂದು ಬಹುಮಾನ ಇದ್ದಂಗೆ. ನಿಮ್ಮ ಹೆಸರು ಯೂಟ್ಯೂಬ್ನಲ್ಲಿ ಅನೌನ್ಸ್ ಆಗಬೇಕು, ರೈಟ್? ಓಕೆ, ಈ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಿ, ಎರಡು ಇಂಪಾರ್ಟೆಂಟ್ ಪ್ರಾಸೆಸನ್ನು ನಾನು ಈ ಚಿತ್ರದ ಮುಖಾಂತರ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಇಲ್ಲಿ ನೋಡಿ, ದೇರ್ ಆರ್ ಸೆವರಲ್ ಮಾಲಿಕ್ಯೂಲ್ಸ್. ಇವೆಲ್ಲ ಮಾಲಿಕ್ಯೂಲ್ಸ್ ನೋಡ್ರಿ ಕನೆಕ್ಟೆಡ್ ಅವ, ಅಂದರೆ ಬಾಂಡ್ಸ್ಗಳ ಮುಖಾಂತರ ಈ ಮಾಲಿಕ್ಯೂಲ್ಸು ಒಂದ್ರ ಜೊತೆಗೆ ಒಂದು ಅಟ್ಯಾಚ್ಡ್ ಅವ. ಇಟ್ ಈಸ್ ಅ ಲಾರ್ಜರ್ ಕಂಪೌಂಡ್, ಅಂದರೆ ಮಾಲಿಕ್ಯೂಲ್ಸ್ಗಳು ಅಟ್ಯಾಚ್ಡ್ ಅವ. ಅವುಗಳಲ್ಲಿ ಇರ್ತಕ್ಕಂಥ ಬಾಂಡ್ಸ್ಗಳನ್ನು ಯಾವಾಗ ನಾವು ಬ್ರೇಕ್ ಮಾಡ್ತೀವಿ, ಲಾರ್ಜರ್ ಮಾಲಿಕ್ಯೂಲ್ಸ್ ಆರ್ ಬ್ರೋಕನ್ ಡೌನ್ ಇಂಟು ಸಿಂಪ್ಲರ್ ಒನ್ಸ್. ಅಂದರೆ ದೊಡ್ಡದಾಗಿರುವಂಥ ಒಂದು ಸ್ಟ್ರಕ್ಚರ್ ಆಕಾರ, ಅದು ಸಣ್ಣ ಸಣ್ಣ ಕಾಂಪೊನೆಂಟ್ಸ್ಗಳನ್ನ ನಾವು ಸ್ಪ್ಲಿಟ್ ಮಾಡಿದ್ದಾಗ ಅದರಿಂದ ಏನಾಗುತ್ತೆ ಅಂತ ಹೇಳಿದರೆ ಎನರ್ಜಿ ರಿಲೀಸ್ ಆಗ್ತದೆ. ಎನರ್ಜಿ ಅಂತ ಹೇಳಿದಾಗ ನಾನಿಲ್ಲಿ ATP, ಯಾಕಂದರೆ ಲಿವಿಂಗ್ ಸಿಸ್ಟಮ್ನಲ್ಲಿ ಎನರ್ಜಿ ATP ರೂಪದಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಎಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ ಕರಿತೀವಿ ಇದಕ್ಕೆ. ಓಕೆ, ಕೆಟಬಾಲಿಸಮ್ ಅಂತಂದರೆ ಏನು? ಯಾವಾಗ ಲಾರ್ಜರ್ ಮಾಲಿಕ್ಯೂಲ್ಸ್ ಆರ್ ಬ್ರೋಕನ್ ಡೌನ್ ಟು ಸಿಂಪ್ಲರ್ ಒನ್ಸ್. ಲಾರ್ಜ್ ಇರ್ತಕ್ಕಂಥ ಒಂದು ಸ್ಟ್ರಕ್ಚರ್, ಕೆಮಿಕಲ್ ಕಂಪೌಂಡ್ ಅಂತ ಅನ್ಕೊಟ್ರಿ, ಅದನ್ನು ಸಿಂಪಲ್ ಫಾರ್ಮ್ಸ್ನಲ್ಲಿ ಕನ್ವರ್ಟ್ ಮಾಡ್ತಕ್ಕಂಥ ಪ್ರಾಸೆಸ್ಸಿಗೆ ಕೆಟಬಾಲಿಕ್ ಪ್ರಾಸೆಸ್ ಅಂತ ಕರಿತೀವಿ. ಕೆಟಬಾಲಿಸಮ್ ಬ್ರೇಕ್ ಡೌನ್, ಡಿಸ್ಟ್ರಕ್ಷನ್ ಪ್ರಾಸೆಸ್ ಅಂತ ಅನ್ಕೊಟ್ರಿ. ಅಟ್ ದ ಸೇಮ್ ಟೈಮ್ ಇನ್ನೊಂದು ಕಡೆ ನೋಡಿ, ಎಲ್ಲಿ ಇದು ಪ್ರಾಸೆಸ್ ಉಲ್ಟಾ ನಡೀತಾ ಇದೆ, ಅಂದರೆ ಸಣ್ಣ ಸಣ್ಣ ಕಾಂಪೊನೆಂಟ್ಸ್ಗಳು ಕೂಡಿ, ಕಾಂಪೌಂಡ್ಸ್, ಸಣ್ಣ ಸಣ್ಣ ಮಾಲಿಕ್ಯೂಲ್ಸು ಕೂಡಿ ಒಂದು ಕಂಪೌಂಡ್ ಫಾರ್ಮ್ ಮಾಡ್ಲತ್ತದ. ದೇ ಆರ್ ಯುನೈಟಿಂಗ್ ಟುಗೆದರ್ ಟು ಫಾರ್ಮ್ ಎ ಲಾರ್ಜ್ ಮಾಲಿಕ್ಯೂಲ್. ಇದಕ್ಕೆ ನಾವು ಅನಬಾಲಿಸಮ್, ಅಂದರೆ ಎಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಇಲ್ಲಿ ಏನಾಗ್ತಾ ಇದೆ, ಡಿಸ್ಟ್ರಕ್ಷನ್ ಆಗ್ತಾ ಇದೆ. ಓಕೆ, ಇಲ್ಲಿ ಒಡೆಯುವಂಥ ಕಾರ್ಯ, ಇಲ್ಲಿ ಜೋಡಿಸುವಂಥ ಕಾರ್ಯ. ಇದಕ್ಕೆ ಎರಡೂ ಥರಲ್ಲಿ ಏನಾಗ್ತಾ ಇದೆ ಅಂತಂದರೆ ಕೆಮಿಕಲ್ಸ್, ಅಂದರೆ ಜೀವನದಲ್ಲಿ, ಅಂದರೆ ಜೀವಿಗಳಲ್ಲಿ ಕೂಡ ರಾಸಾಯನಿಕ ಪದಾರ್ಥಗಳು, ಕೆಮಿಕಲ್ ಕಾಂಪೌಂಡ್ಸ್ ಅಸೋಸಿಯೇಟ್ ಆಗಿರ್ತವೆ, ರೈಟ್? ಈ ರಾಸಾಯನಿಕ ಕ್ರಿಯೆಗಳು ನಮ್ಮ ಬಾಡಿಲಿ ನಡೀತಾವೆ, ಪ್ರತಿಯೊಂದು ಜೀವಿಯಲ್ಲಿ. ಅದು ಬ್ಯಾಕ್ಟೀರಿಯಾ ಆಗಿರಲಿ, ಪ್ರೊಟಿಸ್ಟಾ, ಫಂಗೈ, ಅಮೀಬಾ, ಎಲ್ಲದರಲ್ಲಿ ನಡೀತಾ ಅಂಥ ಒಂದು ಪ್ರಾಸೆಸ್. ಕಂಪಲ್ಸರಿ, ಶುಡ್ ಆ್ಯಂಡ್ ಮಸ್ಟ್ ಎಲ್ಲ ಜೀವಿಗಳಲ್ಲಿ ನಡೀತಕ್ಕಂಥ ಒಂದು ಪ್ರಾಸೆಸ್. ಅದಕ್ಕೆ ನಾವು ಮೆಟಬಾಲಿಸಮ್ ಅಂತ ಕರಿತೇವೆ. ವಾಟ್ ವಿ ರೆಫರ್ ಇಟ್ ಆಸ್ ಮೆಟಬಾಲಿಸಮ್, ಚಯಾಪಚಯ ಕ್ರಿಯೆ. ಅಂದರೆ ಅ ವೆರಿ ಬೇಸಿಕ್ ಪ್ರಾಸೆಸ್ ದಟ್ ಈಸ್ ಅಕರಿಂಗ್ ಇನ್ ಆಲ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಎರಡೂ ಮುಖ್ಯವಾದಂಥ ಪ್ರಾಸೆಸ್ಗಳು ನಡೀತಾವೆ ಮೆಟಬಾಲಿಸಮ್ನಲ್ಲಿ. ಒಂದೇ ಲೈನ್ನಲ್ಲಿ ಹೇಳಬೇಕಪ್ಪ ಮೆಟಬಾಲಿಸಮ್ ಅಂದರೆ ಏನು? ಕೆಟಬಾಲಿಸಮ್ ಪ್ಲಸ್ ಎನಾಬಾಲಿಸಮ್ ಟುಗೆದರ್ ಇಟ್ ಈಸ್ ಕಾಲ್ಡ್ ಮೆಟಬಾಲಿಸಮ್. ಸಮ್ ಟೋಟಲ್ ಆಫ್ ಆಲ್ ದ ಕೆಮಿಕಲ್ ರಿಯಾಕ್ಷನ್ಸ್, ಬಯೋಕೆಮಿಕಲ್ ರಿಯಾಕ್ಷನ್ಸ್, ಪರ್ಟಿಕ್ಯುಲರ್ ಆಗಿ ಬಯೋಕೆಮಿಕಲ್ ರಿಯಾಕ್ಷನ್ಸ್, ಇದನ್ನು ನಾವು
ಮೆಟಬಾಲಿಸಮ್ ಅಂತ ಕರಿತೀವಿ. ಓಕೆ, ಸಮ್ ಟೋಟಲ್ ಅಂತ ಹೇಳಿದರೆ ಎರಡೂ ಇನ್ಕ್ಲೂಡ್ ಆಯಿತು, ಕೆಟಬಾಲಿಸಮ್ ಆ್ಯಂಡ್ ಎನಬಾಲಿಸಮ್. ಇದನ್ನು ನಾನು ಪ್ರಾಪರ್ ಆಗಿ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿದರೆ, ವಿ ಬೆಟರ್ ಗೆಟ್ ಟು ಲರ್ನ್ ದಿಸ್ ವೆನ್ ವಿ ಸ್ಟಡಿ ನ್ಯೂಟ್ರಿಷನ್. ನ್ಯೂಟ್ರಿಷನ್ ಅಂದರೆ ಏನು? ಈ ಕೆಲವೊಂದು ಬೇಸಿಕ್ ಪ್ರಾಸೆಸಸ್ ಎಲ್ಲ ಜೀವಿಗಳಲ್ಲಿ ನಡೀತಕ್ಕಂಥವು. ಇದನ್ನೇ ನಾವು ಲೈಫ್ ಪ್ರಾಸೆಸಸ್ ಅಂತ ಕರಿತೀವಿ. ಸಮ್ ಆಫ್ ದ ಇಂಪಾರ್ಟೆಂಟ್ ಲೈಫ್ ಪ್ರಾಸೆಸಸ್. ಸಿ, ನ್ಯೂಟ್ರಿಷನ್ ನಾವು ಆಹಾರದ ಮುಖಾಂತರ ಇದನ್ನು ಪಡ್ಕೊಳ್ತೀವಿ. ವೈ ಡು ವಿ ಈಟ್ ಫುಡ್? ಯಾಕೆ ಊಟ ಮಾಡಬೇಕು? ಜಸ್ಟ್ ಟು ಹ್ಯಾವ್. ಅದರಿಂದ ಪೌಷ್ಟಿಕಾಂಶಗಳು ನಮಗೆ ಲಭ್ಯವಾಗ್ತವೆ, ಕರೆಕ್ಟಾ? ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್, ಈ ಒಂದು ಊಟದ ಪದಾರ್ಥ ಪ್ರೋಟೀನ್ ರಿಚ್ ಇರ್ತದೆ, ಐರನ್ ಅಂತ ಇರ್ತದೆ. ಅಂದರೆ ಇದೆಲ್ಲ ಏನು? ದೇ ಆಲ್ ಆರ್ ನ್ಯೂಟ್ರಿಯೆಂಟ್ಸ್. ಇವೆಲ್ಲ ನಮಗೆ ಆಹಾರದ ಮುಖಾಂತರ ದೊರೀತವೆ. ವಿ ಗೆಟ್ ಆಲ್ ದೀಸ್ ನ್ಯೂಟ್ರಿಯೆಂಟ್ಸ್ ವಯಾ ಫುಡ್. ಫುಡ್ ವಿ ನೀಡ್ ಫಾರ್ ಆಬ್ಟೈನಿಂಗ್ ಆ್ಯಂಡ್ ಯುಟಿಲೈಸಿಂಗ್ ದ ನ್ಯೂಟ್ರಿಯೆಂಟ್ಸ್. ನ್ಯೂಟ್ರಿಯೆಂಟ್ಸ್ಗಳನ್ನು ಪಡ್ಕೊಳ್ಳೋದಕ್ಕೆ ಆ ಪ್ರಾಸೆಸ್ಸಿಗೆ ನಾವು ಏನಂತ ಕರಿತೀವಿ? ನ್ಯೂಟ್ರಿಷನ್. ಅದು ನಮಗೆ ಹೆಂಗೆ ಸಿಗ್ತದಪ್ಪ ಅಂತ ಹೇಳಿದ್ರೆ, ಹೌ ಡು ವಿ ಗೆಟ್ ನ್ಯೂಟ್ರಿಷನ್? ಥ್ರೂ ಫುಡ್. ಫುಡ್ಡನ್ನು ಲಾರ್ಜ್ ಮಾಲಿಕ್ಯೂಲ್ ಇದ್ದಿದ್ದನ್ನು ಸಣ್ಣದು ಅಬ್ಸಾರ್ಬೆಬಲ್ ಫಾರ್ಮ್ನಲ್ಲಿ ನಮ್ಮ ಸಿಸ್ಟಮ್ ಅದರ ಹಿಂದೆ ಕೆಲಸ ಮಾಡ್ತದೆ. ಅದಕ್ಕೆ ನಾವು ಡೈಜೆಸ್ಟಿವ್ ಸಿಸ್ಟಮ್ ಅಂತ ಕರಿತೀವಿ. ಜೀರ್ಣಕ್ರಿಯೆ, ನಮ್ಮ ಸ್ಟಮಕ್, ಲೀವರ್, ಇಂಟೆಸ್ಟೈನ್ ಇವೆಲ್ಲ ಒಟ್ಟಿಗೆ ಕೂಡಿಬಿಟ್ಟು ಕಾರ್ಯ ನಡೆಸ್ಕೊಡ್ತಾವೆ. ಡೈಜೆಷನ್ ಅಂತ ಕರಿತೀವಿ, ಡೈಜೆಸ್ಟಿವ್ ಸಿಸ್ಟಮ್. ಓಕೆ, ಇಲ್ಲಿ ನೋಡಿ, ಬೇಸಿಕ್ ಲೈಫ್ ಪ್ರೊಸೆಸಸ್. ನ್ಯೂಟ್ರಿಷನ್ ಇದೆ ಅಂದರೆ ಈಗ ನ್ಯೂಟ್ರಿಷನ್ ಸಿಕ್ತಪ್ಪ ನಮಗೆ, ಪೋಷಕಾಂಶಗಳು, ನ್ಯೂಟ್ರಿಯೆಂಟ್ಸನ್ನು ನಮ್ಮ ಬಾಡಿ ಅಬ್ಸಾರ್ಬ್ ಮಾಡ್ಕೊಂಡದ್ದು. ಈಗ ಆ ನ್ಯೂಟ್ರಿಯೆಂಟ್ಸು ಎಲ್ಲಿ? ಸ್ಟಮಕಲ್ಲಿ ಆಗಿರಲಿ ಅಥವಾ ಇಂಟೆಸ್ಟೈನಲ್ಲಿ ಆಗಿರಲಿ, ಅದು ಅಬ್ಸಾರ್ಬ್ ಆಗಿದೆಯಲ್ಲ, ಅದನ್ನು ಎಲ್ಲ ಕಡೆಗೆ ಸಪ್ಲೈ ಮಾಡಬೇಕಲ್ಲ, ಎಲ್ಲ ಬಾಡಿ ಪಾರ್ಟ್ಸಿಗೆ ಸಪ್ಲೈ ಆಗಬೇಕು. ಅಂದರೆ ಟ್ರಾನ್ಸ್ಪೋರ್ಟ್ ಆಗಬೇಕದು. ನ್ಯೂಟ್ರಿಯೆಂಟ್ಸನ್ನು ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದು ಕೆಲಸ ರಕ್ತ ಮಾಡ್ತದೆ. ಸರ್ಕ್ಯುಲೇಟರಿ ಸಿಸ್ಟಮ್ ಇದಕ್ಕೆ ಇದಕ್ಕೆ ಕಾರ್ಯನಿರ್ವಹಿಸ್ತಕ್ಕಂಥದ್ದು ಸಿಸ್ಟಮ್ ಏನದ ಅಂದರೆ ಸರ್ಕ್ಯುಲೇಟರಿ ಸಿಸ್ಟಮ್. ಅದನ್ನು ಟ್ರಾನ್ಸ್ಪೋರ್ಟೇಷನ್ ಅಂತ ಕರಿತೀವಿ ನಾವು. ನ್ಯೂಟ್ರಿಯೆಂಟ್ಸನ್ನು ಎಲ್ಲ ಕಡೆ ಟ್ರಾನ್ಸ್ಪೋರ್ಟ್ ಮಾಡೋದು ಕೆಲಸ ಮಾಡ್ತದೆ. ರೆಸ್ಪಿರೇಷನ್ ಅಂದರೆ ಆಕ್ಸಿಜನ್, ಅಂದರೆ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಅಂತ ಹೇಳ್ತೀವಲ್ಲ, ನಾವು ಉಸಿರಾಡೋದು, ಆಕ್ಸಿಜನ್ ಒಳಗಡೆ ಇಂಟೇಕ್ ಮಾಡಿಬಿಟ್ಟು ಎಲ್ಲ ರಕ್ತದಲ್ಲಿ, ಬಾಡಿ ಪಾರ್ಟ್ಸ್ನಲ್ಲಿ ಎಲ್ಲ ಕಡೆ ಜಮಾ ಆಗಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡನ್ನು ಹೊರಗೆ ತೆಗೆ ಹಾಕೋದು, ಆ ಕೆಲಸ ಮಾಡೋದು ನಮ್ಮ ಲಂಗ್ಸ್. ಇದಕ್ಕೆ ಆದಂಥ ಒಂದು ಸಿಸ್ಟಮ್ ಆಪ್ರೇಟ್ ಮಾಡ್ತದೆ ನಮ್ಮ ಫಿಸಿಯೋಲಾಜಿಕಲ್ ಫಂಕ್ಷನ್. ಅದಕ್ಕೆ ನಾವು ರೆಸ್ಪಿರೇಟರಿ ಸಿಸ್ಟಮ್ ಅಂತ ಕರಿತೀವಿ. ಅಲ್ಲಿ ಮುಖ್ಯವಾದಂಥ ಅಂಗಗಳು ಯಾವ ಆರ್ಗನ್ಸಲ್ಲಿ ಮೇನ್ ಕೆಲಸ ಮಾಡ್ತಾವೆ ಅಂತಂದರೆ ಲಂಗ್ಸ್. ದೆನ್ ಎಕ್ಸ್ಕ್ರೀಷನ್. ಯಾವಾಗ ನ್ಯೂಟ್ರಿಷನನ್ನು ಅಂದರೆ ಫುಡ್ ನ್ಯೂಟ್ರಿಷನನ್ನು ಎಲ್ಲ ಕಡೆ ಟ್ರಾನ್ಸ್ಪೋರ್ಟ್ ಮಾಡಲಾಯ್ತಪ್ಪ, ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡಲಾಯಿತು, ಅಲ್ಲಿ ಆ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ವಾಟ್ ಹ್ಯಾಪನ್ಸ್ ಎಟ್ ದಟ್ ಪಾಯಿಂಟ್ ಆಫ್ ಟೈಮ್? ನ್ಯೂಟ್ರಿಷನನ್ನು ಸಪ್ಲೈ ಮಾಡ್ತೀವಿ, ಅಲ್ಲಿ ಕೆಲವೊಂದು ವೇಸ್ಟ್ಗಳು ಜನ್ರೇಟ್ ಆಗಿರ್ತಾವೆ ನೋಡಿ, ರೈಟ್? ಬಾಡಿಯಲ್ಲಿ ಎಲ್ಲ ಕಡೆ ಬ್ಲಡ್ ಮುಖಾಂತರ ಎಲ್ಲ ಕಡೆ ಫುಡ್ ಟ್ರಾನ್ಸ್ಪೋರ್ಟ್ ನ್ಯೂಟ್ರಿಯೆಂಟ್ಸ್ ಟ್ರಾನ್ಸ್ಪೋರ್ಟ್ ಆಗ್ಲಿಕ್ಕತ್ತವೆ. ಆ ಸಂದರ್ಭದಲ್ಲಿ ಬಾಡಿಯಲ್ಲಿ ವೇರಿಯಸ್ ಪಾರ್ಟ್ಸ್ಗಳಲ್ಲಿ ವೇಸ್ಟ್ ಜನ್ರೇಟ್ ಆಗಿರ್ತದೆ, ವಿಷಕರ ಪದಾರ್ಥ. ಅದನ್ನು ಇಟ್ಕೊಳ್ಳೋದು ದಟ್ ವಿಲ್ ಬಿ ಹಾರ್ಮ್ಫುಲ್, ಬಾಡಿಗೆ ಅದು ಹಾರ್ಮ್ಫುಲ್ ಆಗ್ತದೆ. ಅದನ್ನು ವಿಷಕರ ಪದಾರ್ಥಗಳನ್ನು ರಿಮೂವಲ್ ಮಾಡೋದಕ್ಕೆ, ಅಂದರೆ ನಮ್ಮ ಮನೆಯಲ್ಲಿ ಯಾವ ರೀತಿ ಕಚರ ಜಮಾ ಆದಮೇಲೆ ನಾವು ಜಸ್ಟ್ ವಿ ಡಿಸ್ಕಾರ್ಡ್ ಥ್ರೂ ದ ಮುನ್ಸಿಪಾಲಿಟಿ, ದ ಸೇಮ್ ವೇ ವೇಸ್ಟ್ ದಟ್ ಈಸ್ ಬೀನ್ ಜನರೇಟೆಡ್, ವೇಸ್ಟ್ ಎಲ್ಲ ನಮ್ಮ ಬಾಡಿಯಲ್ಲಿ ಜಮಾ ಆಗಿರ್ತಕ್ಕಂಥದ್ದನ್ನು, ವಿಷಕರ ಪದಾರ್ಥಗಳನ್ನ ತೆಗೆದು ಹಾಕೋದು ಕೆಲಸ ಮಾಡ್ತವೆ ನಮ್ಮ ಕಿಡ್ನೀಸ್. ಅದಕ್ಕೆ ಆ ಕ್ರಿಯೆಗೆ ನಾವು ಏನಂತ ಕರಿತೀವಿ? ಎಕ್ಸ್ಕ್ರೀಷನ್. ಓಕೆ, ದೆನ್ ಕಮ್ಸ್ ರೀಪ್ರೊಡಕ್ಷನ್. ರೀಪ್ರೊಡಕ್ಷನ್ ಅಂತ ಹೇಳಿದರೆ ಎಲ್ಲಿ ಒಂದು ಜೀವಿ ಅದರದೇ ಥರದ ಇನ್ನೊಂದು ಹೊಸ ಜೀವಿಯನ್ನು ಜನ್ಮ ಕೊಡುತ್ತೆ ಅಂತಕ್ಕಂಥ ಒಂದು ಪ್ರಾಸೆಸ್ ರೀಪ್ರೊಡಕ್ಷನ್, ವೇರ್ ದ ಲಿವಿಂಗ್ ಆರ್ಗ್ಯಾನಿಸಮ್ ಗಿವ್ಸ್ ಬರ್ತ್ ಟು ಅನದರ್ ಆರ್ಗ್ಯಾನಿಸಮ್ ಹೂ ಇಸ್ ಸಿಮಿಲರ್ ಟು ಇಟ್ ಸೆಲ್ಫ್. ಇದು ಎಸೆನ್ಷಿಯಲ್ ಪ್ರಾಸೆಸ್. ಹೌದು, ರೀಪ್ರೊಡಕ್ಷನ್ ಈಸ್ ಎಸೆನ್ಷಿಯಲ್ ಪ್ರಾಸೆಸ್. ಯಾಕೆ ರೀಪ್ರೊಡಕ್ಷನ್ ಯಾಕೆ ಎಸೆನ್ಷಿಯಲ್ ಇದೆ ಅಂತ? ಯಾಕಂದರೆ ಟು ಹ್ಯಾವ್ ಕಂಟಿನ್ಯೂಟಿ ಆಫ್ ಲೈಫ್, ಅಂದರೆ ಆ ಒಂದು ಗ್ರೂಪ್ ಆಫ್ ಆರ್ಗ್ಯಾನಿಸಮ್, ಆ ಒಂದು ಜೀವಿ ತನ್ನ ಮುಂದಿನ ಪೀಳಿಗೆಯನ್ನು ಜನ್ಮ ಕೊಡಲಿಕ್ಕೆ ಈ ಒಂದು ಪ್ರಾಸೆಸ್ ಎಸೆನ್ಷಿಯಲ್ ಆಗ್ತಕ್ಕಂಥದ್ದು. ಕಂಪಲ್ಸರಿ ಏನಿಲ್ಲ, ಈ ಕೆಲವೊಂದು ಜೀವಿಗಳು ಎಕ್ಸೆಪ್ಷನ್ಸ್ ಇದಾವೆ ಬಯಾಲಜಿಯಲ್ಲಿ. ಇಟ್ ಈಸ್ ಅ ಸೈನ್ಸ್ ಆಫ್ ಎಕ್ಸೆಪ್ಷನ್. ಕೆಲವೊಂದು ಜೀವಿಗಳು ದೇ ಡು ನಾಟ್ ರೀಪ್ರೊಡ್ಯೂಸ್, ಅಂದರೆ ಇದನ್ನು ನಾವು ಫಂಡಮೆಂಟಲ್ ಪ್ರಾಸೆಸ್ನಲ್ಲಿ ಕನ್ಸಿಡರ್ ಮಾಡಲ್ಲ ರೀಪ್ರೊಡಕ್ಷನನ್ನು, ರೈಟ್? ಅದು ಯಾಕಂತ ಹೇಳಿದರೆ, ದಿಸ್ ಚಾಪ್ಟರ್ ನಾವು ಇದನ್ನು ಓದ್ತಾ ಇದ್ದೀವಿ ಇನ್ ಯುವರ್ 10th. ಇದು ನಿಮ್ಮ
ಸೈನ್ಸ್ ನೀವು ಪಿ ಯು ಸಿಯಲ್ಲಿ ಬಂದಾಗ ಫಸ್ಟ್ ಇಯರ್ನಲ್ಲಿ ಇದೇ ಪ್ರತಿಯೊಂದು ಪ್ರಾಸೆಸ್ ನೀವೆಲ್ಲ ನೋಡ್ತಾ ಇದ್ದೀರಿ, ಇದು ಒಂದೊಂದು ಚಾಪ್ಟರ್ ಆಗಿ ಯು ವಿಲ್ ಬಿ ಸ್ಟಡಿಂಗ್ ದೇರ್. ನೀವು ಒಂದೊಂದು ಚಾಪ್ಟರ್ ಆಗಿ ಬಯಾಲಜಿಯಲ್ಲಿ ಸ್ಟಡಿ ಮಾಡ್ತಿರಲ್ಲಿ. ಓಕೆ, ಸೊ ಇಲ್ಲಿ ನೀವು ಕಲಿತಾ ಇರತಕ್ಕಂಥದ್ದು ಓನ್ಲಿ ದ ಇಂಟ್ರೊಡಕ್ಷನ್ ಪಾರ್ಟ್. ಓಕೆ ರೈಟ್. ನೋಡಿ, ಮೆಟಾಬಾಲಿಸಮ್ ಈಗಾಗಲೇ ನಾನು ನಿಮಗೆ ಮೆನ್ಷನ್ ಮಾಡಿದೆ. ಮೆಟಾಬಾಲಿಸಮ್ ಅಂತಂದರೆ ಏನು, ಎಲ್ಲಿ ಸ್ಮಾಲ್ ಮಾಲಿಕ್ಯೂಲ್ಸ್ ಲಾರ್ಜ್ ಮಾಲಿಕ್ಯೂಲನ್ನು ಫಾರ್ಮ್ ಮಾಡ್ಲಿಕ್ಕೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ವೈಸಿ ವರ್ಸ ಉಲ್ಟಾ ಪ್ರೊಸೆಸ್ನೂ ಆಗ್ಲತ್ತದ. ಕೆಟಬಾಲಿಸಮ್, ಎನಬಾಲಿಸಮ್ ಅಂತ ಹೇಳಿದೆ. ಈ ಎಲ್ಲ ಬೇಸಿಕ್ ಪ್ರಾಸೆಸಸ್ ದಟ್ ಆರ್ ಆಪರೇಟಿಂಗ್ ಇನ್ ಅ ಲಿವಿಂಗ್ ಸಿಸ್ಟಮ್, ಇದಕ್ಕೆ ನಾವು ಲೈಫ್ ಪ್ರಾಸೆಸಸ್ ಅಂತ ಕರಿತೇವೆ. ಓಕೆ, ಫಾರ್ ಯುವರ್ ಕನ್ವೀನಿಯನ್ಸ್ ಯು ಕ್ಯಾನ್ ಹ್ಯಾವ್ ಅ ನೋಟ್, ಇದನ್ನು ನೀವು ಬೇಕಾದರೆ ಬರ್ಕೋಬಹುದು. ಜಸ್ಟ್ ದ ಬೇಸಿಕ್ ಐಡಿಯಾ ಆಫ್ ವಾಟ್ ದ ಲೈಫ್ ಪ್ರಾಸೆಸಸ್ ಇಸ್ ಆಲ್ ಅಬೌಟ್. ಓಕೆ, ಬೇಕಾದರೆ ನೀವು ಸ್ಕ್ರೀನ್ಶಾಟ್ ಅಂತ ತಗೋಬಹುದು. ಸೊ ಇವತ್ತಿನ ಲೆಕ್ಚರಲ್ಲಿ ನಾವು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಏನಕ್ಕೆ ಫಂಡಮೆಂಟಲ್ ಬೇಸಿಕ್ಸನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ವಿ, ಆಸ್ ವೆಲ್ ಆಸ್ ಲೈಫ್ ಪ್ರೊಸೆಸಸ್ ಅಂದರೆ ಏನು ಆ್ಯಕ್ಚುಲಿ ಅದರ ಇಂಟ್ರೊಡಕ್ಷನ್ ಪಾರ್ಟು ನಾನು ನಿಮಗೆ ತಿಳಿಸೋಕ್ಕೆ ಪ್ರಯತ್ನ ಮಾಡಿದ್ದೇನೆ. ಐ ಹೋಪ್ ಐ ಹ್ಯಾವ್ ಟ್ರೈಡ್ ಮೈ ಲೆವೆಲ್ ಬೆಸ್ಟ್ ಟು ಕನ್ವೇ ದ ಇನ್ಫಾರ್ಮೇಷನ್ ಇನ್ ವೆರಿ ಸಿಂಪಲ್ ವೇ. ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೂ ಕೂಡ ನಾನು ಇವತ್ತು ಹೇಳಿರ್ತಕ್ಕಂಥ ಕ್ಲಾಸು ಬಹುತೇಕ ನಿಮಗೆ ಅರ್ಥ ಆಗಿದೆ ಅನ್ಕೋತಾ ಇದ್ದೀನಿ, ರೈಟ್. ಸೊ ಇದೇ ರೀತಿ ಮುಂದಿನ ಕ್ಲಾಸಲ್ಲಿ ಫರ್ದರ್ ಪಾರ್ಟ್ ಆಫ್ ದ ಚಾಪ್ಟರನ್ನು ಕಂಟಿನ್ಯೂ ಮಾಡೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಕೀಪ್ ಲರ್ನಿಂಗ್, ಆಲ್ ದ ಬೆಸ್ಟ್.